ಎಲ್ಲರಿಗೂ ನಮಸ್ಕಾರ. ಇಂದು ನಾವು ರಾಷ್ಟ್ರಕೂಟರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ KPSC ಮತ್ತು SDA, FDA ಇದೇ ತರಹದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರ ಬಗ್ಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ನಾವು ಇಂದು ರಾಷ್ಟ್ರಕೂಟರ ಬಗ್ಗೆ ಸಂಕ್ಷಿಪ್ತವಾಗಿ ಹೈ ನೋಟ್ಸ್ನ ತಿಳಿದುಕೊಳ್ಳೋಣ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಟಚ್ ಮಾಡಿ. ಅದೇ ರೀತಿಯಾಗಿ ರಾಷ್ಟ್ರಕೂಟರು ಅವರ ಮನೆತನ ಮತ್ತು ಪ್ರಸಿದ್ಧ ದೊರೆ, ಅದೇ ರೀತಿಯಾಗಿ ರಾಜಧಾನಿ, ಲಾಂಛನ ಇನ್ನಿತರ ಪ್ರಮುಖ ವಿಷಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಈ ರಾಷ್ಟ್ರಕೂಟ ಮನೆತನದಲ್ಲಿ ಪ್ರಮುಖವಾಗಿ ಬರೋದು ಅಮೋಘವರ್ಷ ನೃಪತುಂಗ, ಇವನ ಸಾಧನೆಗಳು. ಇನ್ನು ರಾಷ್ಟ್ರಕೂಟರ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 753ರಿಂದ 978. ಸೊ ನೆನ್ಪಿಟ್ಕೋಬೇಕು, 753ರಿಂದ 978. ಇನ್ನು ಸ್ಥಾಪಕ ಬಂದ್ಬಿಟ್ಟು ದಂತಿದುರ್ಗ. ಇವರ ರಾಜಧಾನಿ ಮಾನ್ಯಕೇಟ್, ಈಗಿನ ಗುಲ್ಬರ್ಗ. ಸೊ ಈ ಮಾನ್ಯಕೇಟ್ಗಿನ ಮೊದಲನೇ ರಾಜಧಾನಿ ಬಂದ್ಬಿಟ್ಟು ಎಲಿಚಿಪುರ ಅಂತ ಹೇಳ್ತಾರೆ. ಸೊ 1ನೇ ಕೃಷ್ಣ, ಇವನು ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ಏಕಶಿಲಾಮೂರ್ತಿಯನ್ನು ಕೆತ್ತಿಸಿದವನು. ಇನ್ನು ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ. ಅದೇ ರೀತಿ ನೋಡೋದಾದರೆ ಧಾರಾವರ್ಷ ಎಂಬ ಬಿರುದನ್ನು ಧ್ರುವ ಹೊಂದಿದ್ದನು. ಇನ್ನು ಅಮೋಘವರ್ಷನ ಬಗ್ಗೆ ತಿಳಿದುಕೊಳ್ಳೋಣ. ಅಮೋಘವರ್ಷ ನೃಪತುಂಗ. ಈ ಅಮೋಘವರ್ಷ ನೃಪತುಂಗನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ. ಈತನು ತನ್ನ ದಂಡನಾಯಕನಾದ ಬಂಕೇಶನ ಸಲುವಾಗಿ ಬಂಕಾಪುರವನ್ನು ನಿರ್ಮಿಸಿದನು. ಇನ್ನು ತನ್ನ ರಾಜ್ಯದಲ್ಲಿ ಕ್ಷಾಮ ತಲೆದೋರಿದ ಕಾರಣ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಬೆರಳನ್ನು ದಾನವಾಗಿ ನೀಡಿದ್ದನು. ಅದೇ ರೀತಿ ಕ್ರಿಸ್ತಶಕ 851ರಲ್ಲಿ ಈತನ ಆಸ್ಥಾನಕ್ಕೆ ಅರಬ್ ಪ್ರವಾಸಿಯಾದ ಸುಲೇಮಾನ್ ಭೇಟಿ ನೀಡಿದ್ದನು. ಸುಲೇಮಾನ್ ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವೂ ಒಂದು ಎಂದು ತನ್ನ ಅಭಿಪ್ರಾಯ ತಿಳಿಸಿದ್ದಾನೆ. ಇನ್ನು ರಾಷ್ಟ್ರಕೂಟ ಸಾಮ್ರಾಜ್ಯವು ಅಮೋಘವರ್ಷ ನೃಪತುಂಗ ರಚಿಸಿದ ಕೃತಿಗಳು ಪ್ರಶ್ನೋತ್ತರ, ರತ್ನಮಾಲಿಕ ಎಂದು ಗ್ರಂಥಗಳನ್ನು ಬರೆದಿದ್ದಾನೆ. ಇನ್ನು ಈತನು ಶ್ರೀವಿಜಯ ಮತ್ತು ಜಿನಸೇನನಿಗೆ ಆಶ್ರಯದಾತನಾಗಿದ್ದನು. ಈತನ ಆಸ್ಥಾನಕ್ಕೆ ಅರಬ್ ಯಾತ್ರಿಕ ಸುಲೇಮಾನ್ ಭೇಟಿ ನೀಡಿದ್ದನು. ಇನ್ನು ಅಮೋಘವರ್ಷ ನೃಪತುಂಗನು ಜೈನ ಧರ್ಮವನ್ನು ಸ್ವೀಕರಿಸಿದ್ದನು. ಅದೇ ರೀತಿಯಾಗಿ ಸಾಹಿತ್ಯ ನೋಡೋದಾದರೆ ಅಮೋಘವರ್ಷನ ಆಸ್ಥಾನದ ಕವಿಯಾದ ಶ್ರೀವಿಜಯನು ಕವಿರಾಜಮಾರ್ಗ ಎಂಬ ಕನ್ನಡದ ಪ್ರಪ್ರಥಮ ಉಪಲಬ್ಧ ಗ್ರಂಥವನ್ನು ರಚಿಸಿದನು. ಇನ್ನು 3ನೇ ಕೃಷ್ಣ ಮತ್ತು ಚೋಳರ ಅರಸ 1ನೇ ಪುರಾತಕನ ಮಧ್ಯೆ 949ರಲ್ಲಿ ತೆಕ್ಕೋಲಂ ಕದನ ನಡೆಯಿತು. ಈ ಕದನ ಪುರಾತಕನ ಮಗ ರಾಜಾದಿತ್ಯನ ಕೊಲೆಯಾಯಿತು. ಇನ್ನು ರಾಮೇಶ್ವರದವರೆಗೂ ದಾಳಿಯನ್ನು ಮಾಡಿ ವಿಜಯಸ್ತಂಭ ನಿರ್ಮಿಸಿದವನು 3ನೇ ಕೃಷ್ಣ. 3ನೇ ಕೃಷ್ಣನು ಪೊನ್ನನಿಗೆ ಆಶ್ರಯದಾತನಾಗಿದ್ದನು. ಇನ್ನು ರಾಷ್ಟ್ರಕೂಟರ ಕೊನೆಯ ದೊರೆ 2ನೇ ಕರ್ಕ. ಎಲ್ಪೆಂಟಾದಲ್ಲಿ ರಾಷ್ಟ್ರಕೂಟರ 7 ಗುಹಾಲಯಗಳಿವೆ. ಇದಿಷ್ಟು ರಾಷ್ಟ್ರಕೂಟರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಸ್ನ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.